खुशामदीद मोहतरम नाज़रीन, आप तमाम का HK न्यूज़ में खैर मक़दम है। बसवा कल्याण तालुक़ा में कांग्रेस पार्टी की जानिब से बीजेपी पार्टी के ख़िलाफ़ किले से लेकर अम्बेडकर चौक तक एक बड़े पैमाने पर रैली का एहतमाम किया गया। जब ये रैली अम्बेडकर चौक पर पहुंची तो अम्बेडकर चौक में टायर जलाकर और चप्पलों से फ़ोटो को मारकर एहतजाज किया गया। तमाम ने बीजेपी डाउन डाउन और नरेंद्र मोदी डाउन डाउन के नारे भी लगाए। आइए देखते हैं इस खुसूस में वहाँ के चंद मनाज़िर। पेश बसवा कल्याण से नुमाइंदा रिपोर्टर शेख असलम की HK न्यूज़ के लिए ये खुसूसी रिपोर्ट। मज़ीद ताज़ा तरीन ख़बरों से अपडेटेड रहने के लिए चैनल को लाइक करें, शेयर करें, सब्सक्राइब ज़रूर कर लें। केंद्र सरकार ಕೆಲಸ ಮಾಡುತ್ತಿರುವ ರಾಜ್ಯಪಾಲರಿಗೆ ಎಲ್ಲಿಯ ತನಕ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಪ್ರಧಾನ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ವಿಜಯ್ ಸಿಂಗ್ ಸಾಹೇಬರ ನೇತೃತ್ವದಲ್ಲಿ ಬಸವ ಕಲ್ಯಾಣ ಬ್ಲಾಕ್ ಕಾಂಗ್ರೆಸ್ ವತಿಯಿಂದ ಕರ್ನಾಟಕದ ರಾಜ್ಯಪಾಲರ ವಿರುದ್ಧ ನಮ್ಮ ಜನಪ್ರಿಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ವಿರುದ್ಧ ರಾಜಕೀಯರಿಗೆ ಅನುಮತಿ ಕೊಟ್ಟು JDS ಮತ್ತು ಬಿಜೆಪಿಯ ಕೈಗೊಂಬೆಯಾಗಿ ಕೆಲಸ ಮಾಡ್ತಾ ಇದ್ದಾರೆ ಇವತ್ತು ರಾಜ್ಯದಲ್ಲಿ. ಇದು ಪ್ರಜಾಪ್ರಭುತ್ವದ ಕೊಲೆ, ಭಾರತದ ಸಂವಿಧಾನದ ಕಗ್ಗೊಲೆ ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ ಬಯಸ್ತೇನೆ. ದಯಮಾಡಿ ಇವತ್ತಿನ ದಿವಸ ನಮ್ಮ ಪಕ್ಷದ ಎಲ್ಲಾ ಮುಖಂಡರು ನಾವು ಬಸವ ಕಲ್ಯಾಣದಲ್ಲಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರಿಗಾಗಿ ಇವತ್ತು ಅನೇಕ ಜನ ನಮ್ಮ ಪಕ್ಷದ ಕಾರ್ಯಕರ್ತರು ಹಿರಿಯ ಹೋರಾಟದ ಬಗ್ಗೆ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಅವರಿಗೆ ಬೇಕು 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 ಎಲ್ಲಿ ತನಕ ಹೋರಾಟ, ಎಲ್ಲಿ ತನಕ ಹೋರಾಟ. ಪ್ರತಿಬದ್ಧತೆ ಹೊಂದಿರುವ ಎಲ್ಲ ನಮ್ಮ ಮುಖಂಡರಿಗೆ ಮತ್ತೆ ಊರೂರಿಂದ ಬಂದಿರುವ ಎಲ್ಲ ನಮ್ಮ ವರ್ಕರ್ಗಳಿಗೆ, ಮುಖಂಡರಿಗೆ ಎಲ್ಲರಿಗೂ ನಾನು ಮೊಟ್ಟ ಮೊದಲಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳಕ್ಕೆ ಇಚ್ಛೆ ಪಡ್ತೇನೆ. ಬಂದಿದ್ದೀರಿ, ಇದು ಒಂದು ದೇಶದ ನಮ್ಮ ರಾಜ್ಯಪಾಲರು ಮಾಡ್ತಾ ಇದ್ದಾರೆ. ಇದೇ ರೀತಿ ಹಿಂದಿನ ಗವರ್ಮೆಂಟ್ ಇರುವಾಗ ಬಹಳಷ್ಟು ಮಂತ್ರಿಗಳ ಮೇಲೆ ಈ ತರ ದೂರುಗಳು ಬಂತು. 18ವರೆಗೂ ಒಂದು ಒಳ್ಳೆ ಆಡಳಿತವನ್ನು ಕೊಟ್ಟರು.
ಹೌದಲ್ವಾ? ಅದಾದ್ಮೇಲೆ ಮತ್ತೆ ನಮ್ಮ ಕೋalition ಗೌರ್ಮೆಂಟ್ ಬಂತು, ಕುಮಾರಸ್ವಾಮಿ ಅವರಿದ್ರು. ಅದಾದ್ಮೇಲೆ ಇವರಿಗೆ ಮೆಜಾರಿಟಿ ಸಿಕ್ಕಿರ್ಲಿಲ್ಲ ಅಂದ್ರೇನು, ಕುತಂತ್ರ ಮಾಡಿ ಸರ್ಕಾರ ಮಾಡಿದ್ರು. ಅದಾದ್ಮೇಲೆ ಹಿಂಬಾಗಿಲಿನಿಂದ ಅದಾದ್ಮೇಲೆ 2023 ನಮಗೆ 136 ಸೀಟ್ ಕೊಟ್ಟು ಜನ ಆಶೀರ್ವಾದ ಮಾಡಿದ್ದಾರೆ. ಯಾರು? ಜನ ಆಶೀರ್ವಾದ ಮಾಡಿದ್ದಾರೆ. ಜನ ಕಾಂಗ್ರೆಸ್ ಸರ್ಕಾರ ಇರಬೇಕು ಅಂತ ಅವರು ಆಸೆ ಪಟ್ಟಿ ವೋಟ್ ಹಾಕಿ ನಮ್ಗೆ ಗೆಲ್ಸಿದ್ದಾರೆ. ಹೌದಲ್ವಾ? ಇದು ಜನಪರ